ಪ್ರಿಯಾ ಮಾಡಿರುವ ಕಥೆಗಳಿಗೆ ಸ್ವಾಗತ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸದಾಗಿ ನೋಡುವವರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹೇಳ ಆಕಾಶ್. ಇಲ್ಲ, ಅದು ನಾನು ಸಂಗೀತನ ಮುಂದೆ ಹೇಳಿದ್ದೆ, ನಿಂಗೆ ಹೇಳಿಲ್ಲ ನಕ್ಕಿ. ಇಲ್ಲ, ನನಗೆ ಸಂಗೀತ ಏನೂ ಹೇಳಿಲ್ಲ. ಅದು ನಾನು ನಿನ್ನ ಭಾಳ ಪ್ರೀತಿ ಮಾಡ್ತಿದ್ದೆ, ಆ ವಿಷಯನ ಸಂಗೀತನ ಮುಂದೆ ಹೇಳಿದ್ದೆ ನಿಂಗೆ ಹೇಳು ಅಂತೇಳಿ. ಆಕಿ ನಿಂಗೆ ಹೇಳಿಲ್ಲ ಅಂತ ಅನಿಸ್ತತೆ. ಓಹ್ ಆಕಾಶ್, ಏನು ನೀ ಹಿಂಗೆ ಮಾತಾಡಕತ್ತೀಯಲ್ಲ? ನಂಗೆ ನಿನ್ನ ಬಗ್ಗೆ ಯಾವತ್ತೂ ಆ ಭಾವನೆ ಬಂದಿಲ್ಲ ಆಕಾಶ್. ಇದೇನು ಹಿಂಗಂತೀಯ? ಅಲ್ಲ ಖುಷಿ, ನೀ ನನ್ನ ಜೊತೆಗೆ ಎಷ್ಟು ಕ್ಲೋಸಾಗಿ ಮೂವ್ ಮಾಡ್ತಿದ್ದಿ. ಕ್ಲೋಸಾಗಿ ಮೂವ್ ಮಾಡಿದ ತಕ್ಷಣ ಅದು ಪ್ರೀತಿ ಕತನ? ಹೇಳಂಗಾರ ನೀನ ನೋಡುನು. ಇಲ್ಲ ಆಕಾಶ್, ಬೇಜಾರು ಮಾಡ್ಕೋಬೇಡ. ನೀನು ತಪ್ಪಾಗಿ ತಿಳ್ಕೊಳಕ್ಕೂ ಹೋಗಬೇಡ. ನಂಗೆ ನಿನ್ನ ಬಗ್ಗೆ ಯಾವತ್ತೂ ಆ ಭಾವನೆ ಬಂದಿಲ್ಲ. ಒಂದೇದು ನಾ ಹೇಳ್ತೇನೆ ಕೇಳಿ, ನಿನ್ನ ಬಗ್ಗೆ ಅಲ್ಲ, ನನಗೆ ಯಾರ ಬಗ್ಗೆನೂ ಆ ಭಾವನೆ ಬಂದಿಲ್ಲ. ಯಾಕಂದ್ರೆ ನಾವು ಒಂದೇದು ಓದ್ಬೇಕೀಗ. ನನ್ನ ತಲೆಯಾಗಿರೋ ಗೋಲ್ ಒಂದೇ. ನಮ್ಮಪ್ಪ 2 ಲಕ್ಷ ಚಿಲ್ಲರ್ ಕೊಟ್ಟು ನನಗೆ ಫೀಸ್ ಕೊಟ್ಟು ನನ್ನ ಕಾಲೇಜಿಗೆ ಹಾಕಿರೋದು. ನನಗೆ ಓದಬೇಕು. ಆ ಫೀಸ್ ಕಟ್ಟಿದ್ದು ನಾವು ವ್ಯರ್ಥ ಮಾಡಬಾರ್ದು. ಒಂದು ಒಳ್ಳೆ ನೌಕರಿ ತೊಗೋಬೇಕು. ನಮ್ಮಪ್ಪ ನಮ್ಮವ್ಗ ನಾನು ಒಂದು ದುಡ್ದು ನಾನು ಅವ್ರಿಗೊಂದು ಏನಾರ ಮಾಡಬೇಕು. ಇಷ್ಟು ಬಿಟ್ಟರೆ ನನ್ನ ತಲೆಯೊಳಗೆ ಯಾವುದೂ ಇಲ್ಲ. ದಯವಿಟ್ಟು ಈ ವಿಷಯದಾಗ ನಂಗೆ ಫೋರ್ಸ್ ಮಾಡಕ್ಕೆ ಹೋಗಬೇಡ. ನೋಡೋಣ, ಹಣೆ ಬರ್ದಾಗ ನಿನಗೆ ನಾನು ಅಂತಿದ್ರೆ ಮುಂದೆ ಯಾವತ್ತರ ಕೊಡ್ತೇವೆ. ಆದರೆ ನನಗೆ ಪ್ರೀತಿ ಪ್ರೇಮ ಅಂತ ನನಗೀಗ ಈ ಗೋಲ್ಡನ್ ಲೈಫ್ನ, ನನಗೆ ಈ ಟೈಮ್ನ ನಾನು ವೇಸ್ಟ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಆಕಾಶ್. ನಾನು ಹಿಂಗಾದರೂ ಹೇಳ್ತೇನೆ, ನಾನು ನಿನಗೆ ಅಂತಲ್ಲ, ಓದು ವಿದ್ಯಾರ್ಥಿಗಳಿಗೆ ಫಸ್ಟ್ ಹೇಳ್ತಾ ಇರೋದು ಮಾತಿದೆ. ಓದು ಹೊತ್ತನೇ ಓದ್ರಿ. ಒಂದು ನಿಮ್ಮ ಕಾಲ ಮೇಲೆ ನೀವು ನಿಂದಿರಿ. ಎಲ್ಲದಕ್ಕಿಂತ ಮುಖ್ಯ ನಿಮ್ಮಪ್ಪ ನಿಮ್ಮವ್ವ. ಈಗ ಆಕಾಶ್, ನಿಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ಈ ಫೀಸ್ ಕಟ್ಟಿರ್ತಾರೆ. ಅದನ್ನು ವ್ಯರ್ಥ ಮಾಡಿ ನೀವು ಹುಡುಗಿಯಿಂದ ಅಡ್ಡಾಡಿದ್ರೆ, ಪ್ರೀತಿ ಮಾಡ್ಕೊಂತ ಅಡ್ಡಾಡಿದ್ರೆ ಎದಕ್ಕೆ ಬಂತದ? ಬರುವುದಿಲ್ಲ ಆಕಾಶ್, ಪ್ಲೀಸ್. ಅದು ಉಪಯೋಗ ಆಗೋದಿಲ್ಲ. ಓದು, ಒಂದು ಒಳ್ಳೆ ನೌಕರಿ ತಗೋ, ಸ್ಯಾಲ್ರಿ ತಗೋ, ನಿನ್ನ ಕಾಲ ಮೇಲೆ ನಿಂದ್ರೆ ನಾನಲ್ಲ, ನನಗಿಂತ ಚಂದನ ಹುಡುಗಿನ ಸಿಕ್ತಾಳೆ ನಿಂಗೆ ಲಗ್ನ ಆಗಕ್ಕೆ. ಏನಂತಿ? ಮತ್ತೆ ಮನೋಜ್ ಮೇಲೂ ಫೀಲಿಂಗ್ಸ್ ಇಲ್ಲನ? ಮನೋಜ್ ಹೇಳಿದ ನೀನು ಅವನ್ನ ಪ್ರೀತಿಸ್ತಿದ್ದಂತೆ, ಅವನೇ ಇಷ್ಟ ಇಲ್ಲ ಅಂದಂತೆ. ಅವನ ಮೇಲಾದ್ರೂ ನಿಂಗೆ ಪ್ರೀತಿ ಬಂತ? ಯಾರಂದ್ರು? ಮನೋಜನ್ನ? ಇಲ್ಲ ಇಲ್ಲ, ನಾನು ಹೇಳ್ತೀನಿ ಕೇಳ. ಮನೋಜ್ ಅದು ಹೆಂಗದ ಆ ಥರ ಅನ್ಕೊಂಡು ಅವ್ನು ನಂಗೆ ಅದೇ ವಿಚಿತ್ರ ಆಗಕತ್ತೈತಿ. ನಾನು ಅವನಿಗೆ ಯಾವಾಗ ಪ್ರಪೋಸ್ ಮಾಡೇ ಇಲ್ಲ. ಅವನು ಯಾವಾಗ ನಾನು ರಿಜೆಕ್ಟ್ ಮಾಡಿದ? ಅವನೇ ಹೇಳಿದ್ದು. ಸರಿ ಆಯ್ತು, ನಾ ಇದ್ದಂಗೆ ಹೇಳ್ತೀನಿ ಕೇಳು. ಅವನು ನಮ್ಮ ಅತ್ತಿ ಮಗ, ಬೇರೆ ಯಾರೂ ಅಲ್ಲ. ಸ್ವಂತ ನಮ್ಮ ಅಪ್ಪನ ತಂಗಿ ಮಗ ಅವನು ಸೋದರ ಮಾವ ಅನ್ನೋ ಒಂದು ಸಲಿಗೆಯಿಂದ ನನಗೇನೋ ಅವನ ಮೇಲೆ ಒಂದು ಸ್ವಲ್ಪ ಫೀಲಿಂಗ್ಸ್ ಬಂದಿರ್ಬೋದು. ಆದರೆ ಈಗಿಲ್ಲ. ಯಾಕಂತಂದ್ರೆ ಈಗ ನನ್ನ ತಲೆಯಾಗಿರೋದಿಷ್ಟೇ. ನನ್ನ ಫ್ಯಾಮಿಲಿ ಭಾಳ ಕಷ್ಟದಾಗೈತೆ ಆಕಾಶ್. ಭಾಳ ಅಂದ್ರೆ ಭಾಳ ಕಷ್ಟದಾಗೈತಿ. ನಮ್ಮ ಅಪ್ಪನ ತಲೆ ಮ್ಯಾಗೆ ಲಕ್ಷಾಂತರ ರೂಪಾಯಿ ಸಾಲ ಐತಿ. ಅದನ್ನೆಲ್ಲ ನೋಡಿನೂ ನಾ ಹೆಂಗೆ ಇದೆಲ್ಲ ಟೈಮ್ ಪಾಸ್ ಮಾಡಲಿ? ಇಲ್ಲ, ನನಗಿರೋದು ಈ 2 ವರ್ಷದೊಳಗೆ ಓದಬೇಕು. ಏನಾರು ಒಂದು ನಾನು ಕೆಲಸ ತೊಗೋಬೇಕು. ನನಗೆ ಬರೋ ದುಡ್ಡಿನೊಳಗೆ ನಾನು ನಮ್ಮಪ್ಪ ನಮ್ಮವ್ಗೆ ಹೆಲ್ಪ್ ಮಾಡ್ಬೇಕು. ನನಗೆ ಇಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ತಿಳ್ಕೊಂಡ್ಬಿಡ. ಪ್ಲೀಸ್ ಪ್ಲೀಸ್, ನನಗೆ ಇಷ್ಟ ಇಲ್ಲ. ಸರಿ ಆಯಿತು. ಅಕಸ್ಮಾತ್ ನಿಂಗೆ ಯಾವತ್ತಾರ ನನ್ನ ಮೇಲೆ ಫೀಲಿಂಗ್ಸ್ ಬಂದ್ರೆ ನಂಗೆ ಹೇಳು. 2 ವರ್ಷ ಹೆಂಗಿದ್ರು ನಾನು ಇದೇ ಕಾಲೇಜ್ನಾಗ ಇರ್ತೇನಲ್ಲ, ಏನಂತಿ? ಆಯ್ತು. ಮತ್ತು ನಾ ಹಿಂಗೆ ಪ್ರೀತಿ ಅಂದೆ ಅಂತೇಳಿ ನನ್ನ ಜೋಡಿ ಫ್ರೆಂಡ್ಶಿಪ್ ಕಟ್ ಮಾಡ್ಕೊಳಂಗಿಲ್ಲಲ್ಲ? ನೋ ಚಾನ್ಸ್. ನೀ ಯಾವಾಗ ನನ್ನ ಫ್ರೆಂಡೇ, ಈಗೂ ನನ್ನ ಫ್ರೆಂಡೇ. ನಾನೇನು ಅದನ್ನೆಲ್ಲ ಮನಸ್ಸಿನಾಗ ಇಟ್ಕೊಳಂಗಿಲ್ಲ. ಇನ್ಮೇಲೆ ನೀ ನೋಟ ಚೇಂಜ್ ಮಾಡ್ಕೊ ಸದ್ಯಕ್ಕೆ. ಆಮೇಲೆ ನೋಡೋಣ. 2 ವರ್ಷ ಆದಮೇಲೆ ಖಂಡಿತ ಏನಾರ ಅಕಸ್ಮಾತ್ ಫೀಲಿಂಗ್ಸ್ ಹುಟ್ಟಿದ್ರೆ ಕಂಟಿನ್ಯೂ. ಓಕೆ, ಬಾಯ್ ಬಾಯ್. ಖುಷಿಯಾಗಿದೇಕು ನಿನ್ನಿಂದಲೇ, ನಾನು ಉಡದೆ ನಿನ್ನನು ಇರಲಾರೆನೆ. ಸಾಕ್ ನಿಲ್ಸ್ ನಿನ್ ಡಬ್ಬ ಹಾಡ್ನ. ನಾನೇ ನಿನಗೆ ಹಾಡಿದ್ನೆ. ಹಾಡಾಯ್ತಲ್ಲ, ಅದು ಹೆಂಗಿದ್ರು ಪ್ರೇಮ ಇದೆ, ಪ್ರೇಮ್ ಕಹಾನಿ ಅಲ್ಲ. ಪಿಕ್ಚರ್ಸ್ ಅಷ್ಟು ನೆನಪಿಲ್ಲ. ಖುಷಿಯಾಗಿದೆ ಹಾಡಾಯ್ತಲ್ಲ. ಎದಕ್ಕೆ ಹೇಳಿದೆ ಹೇಳಿ? ನಾನು ಬರಾಕ ಫೋನ್ ಹಚ್ಚಿ ಬಾಯಿ ಲೋಟ ಅಂದೆಲ್ಲ. ಎದ್ರ ಸಂಬಂಧ? ಲ್ಯಾಪ್ಟಾಪ್ ಯಾಕೆ ಅಜ್ಜಿ ಕೈಯ ಕೊಟ್ಟು ಕಳಿಸಿದಿ? ಲ್ಯಾಪ್ಟಾಪ? ಅಲ್ಲ, ಅಜ್ಜಿಗೆ ಹೇಳ್ಬೇಡ ಅಂತ ಹೇಳಿನಿ, ಆದರೂ ಹೇಳ್ಬಿಟ್ಲಾ? ಮನೋಜ, ಅದ್ನ್ಯಾಕ್ ಕೊಟ್ಟಿ? ಮರೆಯ, ಯಾ ಲ್ಯಾಪ್ಟಾಪ್ ತಂದಿಲೆ? ನಂಗೇನು ಗೊತ್ತು? ನಾ ಯಾಕೆ ಕೊಡಕ್ಕೆ ಹೋಗ್ಲಿ? ನಂಗೆ ಯಾವುದು ಗೊತ್ತಿಲ್ಲ ನೋಡುವ. ನೀ ಸುಳ್ಳು ಏನಾರ ಒಂದು ಕೇಳ್ಬೇಡ ನನಗೆ. ಯಾ ಲ್ಯಾಪ್ಟಾಪ್? ಮನೋಜ, ಸುಳ್ಳು ಹೇಳಬೇಡ, ನನಗೆ ಗೊತ್ತು. ಏನ? ಯಾರು? ಶಾಂತಮ್ಮಜ್ಜಿ ಹೇಳ್ತಾನೆ? ಸುಳ್ಳು ಹೇಳಿರ್ಬೇಕು. ಅವ್ರು ಯಾಕಪ್ಪ ಹೇಳ್ತಾರ? ಶಾಂತಮ್ಮಜ್ಜಿನೇ ಹೇಳ್ತಂತ ನಿಂಗೆ ಯಾಕೆ ಅನ್ನಿಸ್ತು? ಅಲ್ಲ ಮತ್ತೆ ಅಲ್ಲ, ನಾನು ಅಂದೆ ಊರಿಗೆ ಹೋಗಿ ಬಂದೆಲ್ಲ, ಅದಕ್ಕೆ ಕೇಳಿದೆ. ಇಂಥದ್ದೆಲ್ಲ ಬಿಡು, ನನ್ನಂತೇಳಿ ಹೇಳಕ್ಕೆ ಹೋಗ್ಬೇಡ ನೀನು. ಅದ್ರ ಮೇಲೆ ಸಣ್ಣದಾಗಿ ಮನೋಜ್ ಅಂತ ಸ್ಟಿಕ್ಕರ್ ಐತಿ, ಬ್ಯಾಕ್ ಸೈಡ್ ಪೂರ್ತಿ ಕೆಳಗೆ. ಆ ಸ್ಟಿಕ್ಕರ್ ಕೀಳಾರ್ದ ಕೊಟ್ಟಿ. ಏನ? ಅಯ್ಯೋ ದೇವ್ರಿ,
ಥೋ 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 ಅದು ಏನಾಗ್ಬಿಟ್ಟಿತ್ತು ಗೊತ್ತಾ, ಈಗ ಹಾಸ್ಟೆಲ್ ರೂಮ್ನಾಗಲ್ಲ ಇರೋದು, ಮನೋಜನರು ಸಿಕ್ಕಾಪಟ್ಟೆ ಮಂದಿ ಇದ್ದ ಇರ್ತಾರ. ಈಗ ನಮ್ದು ಒಂದು ಟೇಬಲ್ ಮ್ಯಾಗ ಇಟ್ಟಿರ್ತೀವ, ಕೆಲವೊಂದು ಟೈಮ್ ಮಿಸ್ ಆಗೋದು ಬೇಡ ಅಂತ ನಂದು ಸ್ಪೆಲ್ಲಿಂಗ್ ಸಮೇತ ಹಾಕಿಟ್ಟಿದ್ದೆ. ಥೂ, ಎಂತ ಕೆಲಸ ಆಯ್ತು, ನಾನು ನೋಡೇ ಇಲ್ಲ ಅದು ಹಿಂದೆ ಸ್ಟಿಕ್ಕರ್ ಇರೋದು. ಛೇ, ನಾನು ನಿನಗೆ ಗೊತ್ತಾಗೋದಿಲ್ಲ ಅಂತ ಮಾಡಿದ್ದೆ. ಅದ್ನ್ಯಾಕ್ ಕೊಟ್ಟಿ? ಆಮೇಲೆ ನಿಮ್ಮಪ್ಪ, ನಮ್ಮ ಅಪ್ಪನ ಹೆಸರಲ್ಲೇ ಒಯ್ಕೋಬೇಕಲ್ಲ. ನಿಮ್ಮಪ್ಪ ಆಮೇಲೆ ನಿಮ್ಮ ಅಜ್ಜ ಎಲ್ಲರೂ ಬೈಬೇಕು ನಮ್ಮ ಅಪ್ಪನಲ್ಲ. ನಾವೇನಾರ ಕೇಳಿದ್ವೇನ ನಮ್ಗೆ ಗತಿ ಇಲ್ಲ ಅಂತೇಳಿ? ಅಯ್ಯೋ, ನಾನ್ ನಮ್ಮನೆಗೆ ಹೇಳೇ ಇಲ್ಲ. ನಮ್ಮ ಅವ್ಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ನೀ ಏನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಯಾರು ಬಂದು ನಿಮ್ಮ ಅಪ್ಪನ ಹತ್ರ ಏನ್ ಜಗಳ ಮಾಡಲ್ಲ. ಏನೋ ಪಾಪ ನಮ್ಮ ಮಾವಗ್ ಒಂಚೂರು ಸಹಾಯ ಆಗ್ಲಿ, ನಮ್ಮ ಮಾವನ ಮಗಳು ಚೆನ್ನಾಗಿ ಓದ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ಕೊಟ್ಟಿದ್ದು. ದೊಡ್ಡದಾಗಿ ಬಿಲ್ಡಪ್ ತಗೊಂತಾಳಿಕಿ. ಏನು ಅದೇನೋ ಅಂತಾರಲ್ಲ, ದನ ಕೊಟ್ಟಿದ್ದು ಎತ್ತಿನ ಹಾಲು ನೋಡಿದ್ರ ನಂಗೆ ಏನೋ ಒಂದು ಅನುಕೂಲ ಆಗ್ಲಿ ಅಂತ ಕೊಟ್ಟ ನಾಟಕ ಮಾಡ್ತಾಳ. ಯಾ ಅನುಕೂಲ? ನಾ ತಗೋತಿದ್ದೆ ಹೊಸದ. ಸಾಕ್ ಸುಮ್ನಿರ. ಆಮೇಲೆ ಹೇಳಾಳ ನನ್ ಮುಂದೆ, ನಿಮ್ಮ ಅಪ್ಪಗ ಈಗ ಆಲ್ಮೋಸ್ಟ್ ಸ್ವಲ್ಪ ಜಾಸ್ತಿ ಸಾಲ ಐತಿ, ಏನು ಅದರಿಂದ ತ್ರಾಸ ಆಗೋದ್ ಬೇಡ ಅಂತ ನಂದೇ ಕೊಟ್ಟಿದ್ದು. ಇನ್ಫ್ಯಾಕ್ಟ್ ನಾನು ಒಂದು ಹೊಸ ತಗೋಬೇಕಂತ ಮಾಡಿದ್ದೆ. ಹಳೇದು ಯಾರಿಗಾರ ಕೊಡೋ ಬದ್ಲಿ ಇರ್ಲಿ ನಮ್ಮ ಅವನ ಮಗಳೇ ಓದ್ತಾಳ ಅಂತ ಕೊಟ್ಟಿದ್ದ. ನಿಜ ಹೇಳ್ಬೇಕಂದ್ರೆ ಹೊಸದ್ ಕೊಡ್ಸಾತಿದ್ದೆ. ಅಮ್ಮನ ಬೇಡಪ್ಪ ಯಪ್ಪ, ನಿಂದ ಹಳೇದು ಕೊಡ್ಬೇಕಾರ ಅದಕ್ಕೆ 15,000 ರೂಪಾಯಿ ಕೊಡ್ತೇನೆ ಅಂತ ಹೇಳೈತಿ, ಗೊತ್ತನ? ಆದಷ್ಟು ದೌಡ್ ರೊಕ್ಕ ತಂದು ಕೊಟ್ಬಿಡ. ಏನ ಪುಕ್ಸೆಟಿ ಬಂದಿಲ್ಲಮ್ಮ, ನಾನು ರೊಕ್ಕ ಕೊಡ್ತಂದೇನಿ. ಎಲ್ಲ ನಿನ್ಗೆ ಯಾ ನನ್ನ ಮಗ ಕೊಡೋಂದ ಕೊಟ್ಟು ನಾಟಕ ಮಾಡ್ತೀಯನ? ನೀನೇನಾರ ಲ್ಯಾಪ್ಟಾಪ್ ಕೊಟ್ಟಿದ್ದನ್ನು ನಿಮ್ಮ ಮನ್ಯಾಗ ಏನಾರ ಹೇಳಿ ಅವ್ರೇನಾರ ಬಂದು ಜಗಳ ಮಾಡಿದ್ರೆ, ನಮ್ಮಪ್ಪಗಿದ್ರಿಂದ ಏನಾರ ಬೇಜಾರಾದ್ರೆ, ನನಗೇನಾರ ಆ ವಿಷಯ ಗೊತ್ತಾದ್ರೆ ಏನ ಹೇಳ್ತಾನೆ ಕೇಳ. ನಮ್ಮಪ್ಪ ಏನಾರ ಕಾಲೇಜಿಗೆ ಹೋಗೋದು ಬೇಕಾಗಿಲ್ಲ ನೀನಂತ ಕಾಲೇಜ್ ಬಿಡಿಸಿದ್ರೆ, ಅವಾಗ ನನಗೆ ಸಿಟ್ಟು ಬಂದ್ರೆ ನಿನ್ನ ಬಾಯನ್ ಹಾಲು ಅಷ್ಟು ಉದುರ್ಸೋದು ಮಾತ್ರ ಗ್ಯಾರಂಟಿ ತಿಳ್ಕೊಂಡ್ಬಿಡ. ಯೋ ಎಷ್ಟಾದ್ರೆ ಅವು ಏನ್ ತಾನೆ. ಹೌದು, ನೀನು ಆಕಾಶು ಏನ್ ಮಾತಾಡಕತ್ತಿದ್ರಿ? ಏನಾರ ಮಾತಾಡ್ಲಿ, ನಿಂಗೆ ಯಾಕದು? ಹೋಗ್ ನಿನ್ ಕೆಲಸ ಮಾಡ್ಕೊ. ಇದನ್ನ ಕೇಳಾಕ ಕರೆದಿದ್ದೆ. ಬಾಯ್, ನಂಗೆ ಲೇಟ್ ಆಕೈತಿ, ನಾನು ಕ್ಯಾಂಟೀನ್ಗೆ ಹೋಗ್ಬೇಕು. ಎಲ್ಲ ನಿನ್ನ ನನ್ನ ನಾಯಿ ಬಿಟ್ಟೋದಂಗೆ ಹೊಂಟ್ಲಲಿಕ್ಕೆ. ಅತ್ತಿಯರ ಯಾಕ ಗೊತ್ತಿಲ್ಲ, ಒಂಥರ ಕೈಕಾಲು ನೋವು ಹಂಗೆ ಬಿಡುವ. ಈಗಿನ ದಿನಕ್ಕೆ ಒಂಥರ ಮೈಯಾಗ ಕೈಯಾಗ ಕಸ ಬಂದಂಗೆ ಆಕತಿ. ಈ ಕೊತ್ತಂಬರಿ ಸೊಪ್ಪು ಆಲೂಗಡ್ಡಿ ಜಾಸ್ತಿ ತಿಂದ್ರೆ ಹಂಗೆ ಆಗದ. ಮೊನ್ನೆ ಅದು ಆಲೂಗಡ್ಡಿ ಪಲ್ಯ ದ್ವಾಸಿ ಜೊತೆ ಚಲೋ ಆಗಿತ್ತಂತೇಳಿ ಹೆಚ್ಚಿನ ತಿಂದ್ಬಿಟ್ಟಿವ. ಮತ್ತು ಹಂಗೆ ತಿಂದ್ರೆ ತ್ರಾಸ ಆಗ್ಲಾರ್ದಂಗೆ ಇರ್ತೈತಂತ ಮಾಡಿ ಏನ. ಆಲೂಗಡ್ಡಿ ವಾತ ಒಂಥರ ತಿನ್ನಬಾರ್ದಷ್ಟು ಅದನ್ನು. ಅದಕ್ಕೆ ಇರ್ಬೇಕದು. ನಾ ಏನು ತಿಕ್ಕೊಂಬಿಟ್ಟನಿ, ನಿನ್ನೆ ಒಂಚೂರು ಹಾಸಿಗೆ ಅದು ಭಾಳ ಹೋಗೋದಾಕಿದ್ನಲ್ಲ, ಹಾಗಾಗಿ ಮೈಕೈ ನೋವಾಗೈತನಂತ ನಾ ಮಾಡಿಬಿಟ್ಟೇನಿ. ಅದು ಆಲೂಗಡ್ಡಿ ತಿಂದ ನೋವಾಗೈತೆ ನನಗದು. ಹೌದು, ನೀವು ಹೇಳಿದ ಕರೆ ಅತ್ತಿಯಾರ. ಅಂದಂಗೆ ನಿನ್ನ ಮುಂದೆ ಏನೋ ಹೇಳಾಕತ್ತಿದ್ನಲ್ಲ ಒಲಿ ಮುಂದೆ ಕುಂತು ಮನೋಜ. ಏನದು ತವ್ರ ಮನೆಗೆ ಕೊಟ್ಟಿದ್ದು? ಏನಿಲ್ಲಲ್ಲ ಅತ್ತಿಯಾರ. ಅವ ಏನು ಕೊಟ್ಟಾನ? ಇಲ್ಲ, ಯಾರಂದ್ರೆ ನಿಮಗೆ ಕೊಟ್ಟಾನ ಅಂತೇಳಿ? ಇಲ್ಲ. ಯಾಕೆ ಅತ್ತಿಯಾರ ಹಿಂಗೆ ಕೇಳ್ತೀರಿ? ಅಲ್ಲವಾ ಕಸ್ತೂರಿ, ನಿನ್ನ ಕಣ್ಣಿಗೆ ಹೆಂಗೆ ಕಾಣ್ತೇನೆ ನಾನು? ನಂಗೇನು ಅಷ್ಟು ತಿಳಿಯಂಗಿಲ್ಲ ಅಂತ ಮಾಡಿ, ಆಟ ತಿಳಿಯಂಗಿಲ್ಲ ಅಂತ ಮಾಡಿ ನಂಗೆ ಗೊತ್ತೈತಿ ಏನು. ನಂಗೆಲ್ಲ ಗೊತ್ತೈತಿ. ಅದು ಏನ ಮಷಿನ್ನ ಏನ ಅದೇ ಅವ್ನ ಕೈಯಾಗ ಹಿಡ್ಕೊಂಡಿರ್ತಾನಲ್ಲ, ಎಂಥದ್ದು ಕಂಪ್ಯೂಟ್ರ್. ಕಂಪ್ಯೂಟ್ರನ್ನ ಕೊಟ್ಟನಿ ಅಂತ ಮಾತಾಡಿದ್ದು ನನಗೆ ನೆನಪೈತಿ. ನೀ ನೋಡಿದ್ರೆ ಇಲ್ಲ ಅಂತೀವ. ಅದ ಅತ್ತಿಯಾರ, ಮಾವಾರ ಮುಂದೆ ಒಟ್ಟ ಅನ್ನಕ್ಕೆ ಹೋಗ್ಬೇಡ್ರಿ ಅತ್ತಿಯಾರ. ವಿಚಾರ ಗೊತ್ತಾತಂದ್ರೆ ಮುಗಿದು ಹೋತು ನನ್ನ ಕತೆ. ಮತ್ತು ಮಾವರು ಜಗಳಕ್ಕೆ ಬೀಳ್ತಾರ. ಅದ್ರಾಗೂ ನಮ್ಮ ಅಣ್ಣಗೆ ಈ ವಿಚಾರನ ಗೊತ್ತಿಲ್ಲ. ಸುಳ್ಳ ಅವನ ಏನೋ ಬೇಕಂತ ಮಾಡ್ಯಾನ ನನ್ನ ಲೆಕ್ಕಕ್ಕೆ ಮಾತಾಡಿದ್ರೆ ಅವಂಗೂ ಬೇಜಾರಾಕೈತಿ. ಅದ್ರ ಸಂಬಂಧ ಆಗಲಿ ಒಟ್ಟು ಈಗ ವಿಚಾರನೆ ನಿಮ್ಮ ಅಣ್ಣಗೆ ಗೊತ್ತಿಲ್ಲ ಅಲ್ಲ. ಮತ್ತೆ ಹೆಂಗೆ ಇಸ್ಕೊಂಡ್ರವ್ರು ಈಕೆ ಗೊತ್ತಾಗಿಲ್ಲ. ಅಯ್ಯೋ, ಯಾವ್ದೋ ಮಂದಿ ಕಡೆ ತಂದತ್ತಂತ ಹೆಸರು ಹೇಳಿ ಏನೇನೋ ಮಾಡಿ ಒಟ್ಟು ಕೊಟ್ಟಿದ್ದಂತದ ನಾಕತ್ತಿದ್ರಪ್ಪ ಒಟ್ಟು. ಮತ್ತು ನಮ್ಮ ಅಣ್ಣಂಗೆ ಈಗ ಸದ್ಯಕ್ಕೆ ರೊಕ್ಕದ ಭಾಳ ತೊಂದರೆ ಆಗೈತ್ರಿ ಅತ್ತಿಯಾರ. ಏನು ಮಾಡಲಿ ಹೇಳ್ರಿ ಪಾಪ. ಅವಂಗ ಮೊನ್ನೆ ನಮ್ಮ ಹುಡುಗ ಮಗ ಬೇರೆ ಒಂದು 60-70 ಸಾವಿರ ರೂಪಾಯಿ ಮೈ ಮ್ಯಾಗ ತಂದುಬಿಟ್ಟ ಸಾಲನ. ಅಲ್ಲೆಲ್ಲ ಜೂಜಾಡಿ ಅದು ಒಂದು ಕುತ್ತಿಗೆ ಮ್ಯಾಗ ಅಂಗಡಿ ಸಾಲ, ಮತ್ತು ಈಕೆ ಕಾಲೇಜಿಂದ ಫೀಸ್ ಕಟ್ಟಿದ್ನಲ್ಲ 2,20,000 ರೂಪಾಯಿ, ಅರಿಬಿ ಬಟ್ಟೆ ಬುಕ್ಸು ಅಂತೇಳಿ ಅದು ಬೇರೆ ಖರ್ಚು, ಮನೆ ನಿಭಾಯಿಸ್ಬೇಕು. ಅಯ್ಯೋ, 1-2 ಅದ್ರಾಗ ಈಕಿ ಕಂಪ್ಯೂಟರ್ ತೊಗೋಬೇಕು ಅಂತೇನೋ ಅಂದ್ಲಂತ. ಅಂದ್ಬಿಟ್ಲೆ ಒಂದು 30-40 ಸಾವಿರ ರೂಪಾಯಿ ಮತ್ತು ಅದಕ್ಕೆ ಬೇಕು. ಮತ್ತೀಗ ಎಲ್ಲಿ ಹೋಗಾರ ಅವ್ರು ತರಕ್ಕೆ? ಅವು ಅದ ಫೋನ್ ಹಚ್ಚಿವ, ಹಿಂಗಾಗೈತವ ಪಾಪ ನಿಮ್ಮ ಅಣ್ಣನ ಪಜಿತಿ ನೋಡಂಗಿಲ್ಲ, ಹಾಗಾಗಿ ಬಜ್ಜಿ ಮಿರ್ಚಿ ಅಂಗಡಿ ವ್ಯಾಪಾರ ಮಾಡ್ಬೇಕಂತ ಮಾಡೇವಿ, ಎಲ್ಲ ಸಾಮಾನು ತಂಬರ್ತೇನೆ ಇವತ್ತಂತ ಹೇಳ್ಯಾನ. ತಂದ ಅಂದ್ರೆ ಅಂಗಡಿ ಪೂಜೆಗೆ ಕರಿತೇವಿ ಬಾರ್ವ. ಎಲ್ಲ ಶುರು ಮಾಡ್ಬೇಕಂದ್ರು ಅದು ದಡಗ್ನ ಆಗ್ವಲ್ತು, ಭಾಳ ಕೈ ಹಿಡ್ಯಾಕತ್ತೈತಿ. ಅವ್ನ ಸಾಮಾನು ತರಕಾದ್ರು ಒಲಿ ಬಾಳಿಗೆ ಅದು ಇದು ಅಂತೇಳಿ ಅದಕ್ಕೂ ರೊಕ್ಕ ಬೇಕು. ಎಲ್ಲ ಒಟ್ಟು ನೋಡಿ ರೊಕ್ಕದ ಮೇಲೆ ನಿಂತಂಗೆ ಆಗೈತವ ಬಾಳೆ ಅಂತೇಳಿ ಭಾಳ ಬೇಜಾರು ಮಾಡ್ಕೊಳಕತ್ತಿದ್ಲು. ಅವು ಮತ್ತು ಅಂದೆ ನಾನು, ಎಲ್ಲಿದಾರ ಏನಾರ ಕೊಡ್ಲೇನ ಅಂತೇಳಿ ಬೇಡ ಅಂದ್ಲು. ಬೇಡವ ನಿಮ್ಮ ಮನೇದು ಏನು ಬೇಡ ಅಂದ್ಲು. ಮನೋಜ ಮತ್ತು ಅವೇನೋ ಭಾಳ ಸಮಾಧಾನ ಮಾಡಿದ್ನಂತ. ಏಮ್ಮ ಏನಾಗೋದಿಲ್ಲ, ನಾ ಹೊಸ ತೊಗೋತೇನೆ, ತಗೋ ಅಂತ ಭಾಳ ಬಲವಂತ ಮಾಡಿ ಕೊಟ್ಟಿದ್ದಂತ. ಅದು ಹಂಗೆ ಕೊಟ್ಟಿಲ್ಲಂತ, 15,000 ರೂಪಾಯಿ ಕೊಟ್ಟಾನಂತ. ಓ ಇರ್ಲಿ ಬಿಡವ,
ನಾ ಏನಿದನ್ನು ಹೇಳಕ್ಕೆ ಹೋಗೋದಿಲ್ಲ ಕೇಳಕ್ಕೆ ಹೋಗೋದಿಲ್ಲ, ಎದಕ್ಕೆ ಜಗಳ ಹೌದಿಲ್ಲ. ಸುಮ್ಮನೆ ನನಗೂ ಒಂಥರ ಕೇಳಿ ನೋಡಿ ಸಾಕಾಗ್ಬಿಟ್ಟತಿ. ಯಾಕೆ ಸುಮ್ಮನೆ ಅವ್ರ ಮ್ಯಾಗ ಜಗಳ ಮಾಡ್ಬೇಕು, ಪಾಪ ಅವೇನು ಬೇರೆ ಅನ್ನ ಏನು ಬೇರೆ ಅನ್ನ ಹೇಳಿ ನೋಡೋಣ. ನನಗೆ ನಾ ನಿಮ್ಮ ಮಾವನ ಮುಂದೆ ಅನ್ನೋದಲ್ಲ, ನೀ ಏನು ಅನ್ಸ್ಕೊಬೇಡ. ಅತ್ತೆಯರ, ನಾ ಮದುವೆ ಆಗಿ ಬಂದಾಗಿಂದನೂ ನೀವು ನನಗೊಂಥರ ಅತ್ತೆ ಅಲ್ಲ, ಒಂಥರ ತಾಯಿ ಸಮಾನ ಅದಿರಿ. ನನಗೆ ಎಷ್ಟು ಧೈರ್ಯ ಗೊತ್ತನ, ನಿಮ್ಮ ಒಂದೊಂದು ಮಾತು ನನಗೆ ಅಷ್ಟು ಧೈರ್ಯ ಕೊಡ್ತೈತಿ. ಖರೇನ ಅದು ಯಾವ ಜಲಮ್ದಾಗ ಅದು ಏನು ಪುಣ್ಯ ಮಾಡಿದ್ನೆ ನಂಗೆ ಗೊತ್ತಿಲ್ಲ ರೀ ಅತ್ತೆಯರು. ಅಯ್ಯೋ ಹುಚ್ಚುಡಿಗೆ ಅದಕ್ಕೆಲ್ಲ ಅಳ್ತಾರನ? ಅಳಬಾರ್ದು ಹಾಗೆಲ್ಲ ಮನಸ್ಸಿಗೆ ಘಾಸಿ ಮಾಡ್ಕೋಬಾರ್ದು. ಯಾಕದ ಹಂಗೆ ಮನ್ಸಿಗೆ ತ್ರಾಸ ಮಾಡ್ಕೊಳ್ಳೋದು? ಅಯ್ಯೋ ಹುಚ್ಚಿ, ಅಲ್ಲ ನೀನು ತವ್ರ ಮನೆಗೆ ನೀ ಸಹಾಯ ಮಾಡಿ. ನಿಂಗೆ ಗೊತ್ತಿಲ್ಲ, ನಾನು ಹೊಸದಾಗಿ ಮದುವೆಯಾಗಿ ಬಂದಾಗೂ ನನ್ನ ತವ್ರ ಮನೆಗೆ ನಾನು ಭಾಳಷ್ಟು ಸಾಕಷ್ಟು ಸಹಾಯ ಮಾಡೀನಿ. ನನ್ನ ತವ್ರ ಮನೆಗೂ ಗೊತ್ತನ. ಏನು ಮಾಡ್ತಿ ಹೇಳಿ ನೋಡೋಣ. ಮತ್ತೆ ಮಾಡಲಿಲ್ಲ ಅಂದ್ರೆ ನಡಿತೈತೆನ? ಪಾಪ ಅವ್ರು ನೋಡೋರು ಯಾರು, ಹೌದಿಲ್ಲ? ಅದೇ ಒಂಥರ ನನಗೆ ಅವ್ರ ಸಂಕಟ ನೋಡೋಕ್ಕಿದ್ದಿಲ್ಲ. ಹಾಗಾಗಿ ಅವ್ರೇನು ಬಾಯ್ಬಿಟ್ಟು ಕೇಳ್ತಿದ್ದಿಲ್ಲ. ಮಗಳಾಗಿತ್ಕೊಂಡು ತಂದೆ ತಾಯಿ ಒಂದು ಮಾಡ್ಬೇಕಾದ್ದು ನನಗೆ ಗೊತ್ತಾಕಿತ್ತಲ್ಲ. ಹೌದ್ರಿ ಅತ್ತಿಯರ. ಅಯ್ಯೋ ತಾಯಿ, ನಿಂಗೆ ಗೊತ್ತಿಲ್ಲ, ನಮ್ಮ ಅತ್ತಿ ಭಾಳ ಕೆಟ್ಟಿದ್ಲು, ಭಾಳ ಅಂದ್ರೆ ಭಾಳ ಕೆಟ್ಟಿದ್ಲ. ಯವ್ವ ಆಕಿ ಒಂದಿನ ನೆಮ್ಮದಿಯಾಗಿ ಕುಳಿ ತಿನ್ನಕ್ಕೆ ಬಿಡ್ತಿದ್ದಿಲ್ಲ ನನಗೆ. ಏನು ಮಾಡ್ತಿ ಹೇಳಿ ನೋಡೋಣ. ನೀನು ನಂಬಂಗಲ್ಲ, ನಮ್ಮವ್ವ ಸತ್ತಾಗ ನನ್ನ ಮಾರಿ ನೋಡಕ್ಕೂ ದೌಡ್ ಕಳಿಸಿಲ್ಲ ಗೊತ್ತನ. ನಿಮ್ಮ ಮಾವ ಈಗ ನನ್ನ ಜೋಡಿ ಕೂತ್ಕೊಂಡು ಇಷ್ಟು ಚಂದ ಮಾತಾಡ್ತಾರಲ್ಲ, ಹಿಂಗಿದ್ದಿದ್ದಿಲ್ಲ. ಒಂದು ಮಾತಾಡಿದ್ರೆ ಬೀಳ್ತಿತ್ತು ನನಗೆ. ಬಾಯಿ ಇದ್ದು ಮೂಕ್ರಂಗೆ ಜೀವನ ಮಾಡೇನಿ ನೋಡಿ ನಾನು. ನಮ್ಮವ್ವ ಸತ್ತಾಗ ದೌಡ್ ನೋಡಕ್ಕೆ ಕಳಿಸ್ಲಿಲ್ಲ. ನಾನು ನಮ್ಮವ್ವ ಸಾಯ್ಕಿಂತ 2 ದಿನ ಮುಂಚೆ ಅತ್ತಿಯರ ಕಳಿಸ್ರಿ ನಮ್ಮವ್ವನ ಜೋಡಿ ನಾ ಮಾತಾಡ್ಬೇಕು ಅಂತೇಳಿ ಎಷ್ಟು ಬೇಡ್ಕೊಂಡೆ. ಅವಾಗ ಬೇಡ್ಕೊಂಡ್ರು ಕಳಿಸ್ಲಿಲ್ಲ ನಮ್ಮತ್ತಿ. ಒಮ್ಮೆ ನಮ್ಮವ್ವ ಸತ್ತ ದಿನಾನ ದೌಡ್ ಕಳಿಸಿದ್ದಿಲ್ಲ. ಬೆಳಗ್ಗೆನ ಸುದ್ದಿ ಗೊತ್ತಾದರೂ ಮಧ್ಯಾಹ್ನ ಮಠ ಎಲ್ಲ ಹಾರೆ ಬದುಕು ಕೆಲಸ ಅಷ್ಟು ಮುಗಿದು ಊಟಕ್ಕೆ ಇವ್ರಿಗೆ ಹಚ್ಚು ಮಟನೂ ನಮ್ಮ ಅತ್ತಿ ಬಾಯಿ ಬಿಟ್ಟಿಲ್ಲ ಗೊತ್ತನು. ಬಾಯಿ ಬಿಟ್ಟಿಲ್ಲ. ಎಲ್ಲ ಊಟದ ಮುಗಿದ ಮೇಲೆ ಅವಾಗ ಇವ್ರು ಹೊರಗಿಂದ ಬಂದು ಹಿಂಗಾಗೈತಂತಲ್ಲ ಅನ್ನತ್ಲೆ ಅವಾಗ ಹೌದಪ್ಪ ಬೆಳಗ್ಗೆ ಫೋನ್ ಬಂದಿತ್ತು ಹೇಳಕ್ಕೆ ನೆನಪು ಹಾರಿನಿ ಅಂದ್ಬಿಟ್ಲು. ಏನು ಮಾಡ್ತಿ ಹೇಳಿ ನೋಡೋಣ. ಅದು ಹೆಂಗೆ ನೆನಪು ಹಾರ್ತಾರ? ಬೇಕಂತ ಬಿಟ್ಟಿದ್ಲು, ಮನೆ ಕೆಲಸ ಬಿಟ್ಟು ಕಳಿಕಿ ಅಂತೇಳಿ. ಗೊತ್ತಾಗತ್ಲೇ ನೆಲ ಕುಸ್ತಂಗೆ ಆಗ್ಬಿಡ್ತು. ಭಾರಿ ತ್ರಾಸ ತಗೊಂಡು ಕಷ್ಟದಾಗ ದಿಗಿ ಹೋದೆ. ಅವಾಗೆಲ್ಲ ಕಾರ್ ಗಾಡಿ ಗಿಡಿ ಎಲ್ಲ ಏನೂ ಇತ್ತಿದ್ದಿಲ್ಲ, ಎತ್ತಿನ ಗಾಡಿ. ಎತ್ತಿನ ಗಾಡ್ಯಾಗ ಹೋದೆ. ನಮ್ಮವ್ನ ದಾರಿ ಕಾಯಕತ್ತಿದ್ರು. ಮತ್ತು ಹೊಳ್ಳಿ ಅಲ್ಲಿಂದ ಯಾಕೆ ಇನ್ನೂ ಬರಲಿಲ್ಲ ಅಂತೇಳಿ ದಾರಿ ಕಾದಿದ್ರು. ನಾ ಹೋಗೋದಕ್ಕೆ ಒಂದು ಅರ್ಧ ತಾಸು ಅಂದ್ರೆ ಮತ್ತೆ ಹೆಣ ಎತ್ತಿದ್ರು. ಇಷ್ಟು ಅತ್ತೇನಿ, ಇಷ್ಟು ಮನ್ಸಿಗೆ ತ್ರಾಸ ಮಾಡ್ಕೊಂಡೇನಿ ಅಂದ್ರೆ ನಿನಗೆ ಗೊತ್ತಿಲ್ಲವ. ಅದಕ್ಕೆ ನಂಗೆ ಅನಿಸ್ತೈತಿ, ಯಾವಾರ ಹೆಣ್ಮಕ್ಳು ತನ್ನ ತವ್ರ ಮನೆ ಸಲುವಾಗಿ ಬಡ್ದಾಡಿದ್ರೆ ನಂಗೆ ಏನು ಬೇಜಾರಾಗೋದಿಲ್ಲವ, ನಂಗೇನು ಸಿಟ್ಟು ಬರೋದಿಲ್ಲ. ಯಾಕಂದ್ರೆ ನಾ ಅನುಭವಿಸಿದ್ನು ನನ್ನ ಸೊಸೆ ಅನುಭವಿಸೋದು ಬೇಡ ಅಂತ ನೀನು ನೋಡ್ಕೊಂಡಿದ್ದು ನಾನು ಗೊತ್ತನ. ಸಮಾಧಾನ ಮಾಡ್ಕೊರಿ ಅತ್ತಿಯರ. ಅಲ್ಲ ಅತ್ತಿಯರ, ನೀವು ಹೇಳ್ಬೇಕಿತ್ತು ನಮ್ಮವ್ವನ್ನ ನಾನು ನೋಡೋಕ್ಕೆ, ನಮ್ಮವ್ವನ ಅಂತೆಲ್ಲ ಹೋಗೋಕ್ಕೆ ಅಂತ ನೀವು ಅನ್ಬೇಕಿತ್ತು. ನೋಡುವ ಕಸ್ತೂರಿ, ಈಗಿನಂಗೆ ಅವಾಗೆಲ್ಲ ಸೊಸ್ತ್ಯಾರು ಅತ್ತಿಗಳು ಇದ್ರಿಗೆ ನಿಂತು ಮಾತಾಡ್ತಿದ್ದಿಲ್ಲ, ಗಂಡನಿದ್ರಿಗೆ ಬಾಜುಕ ಕುಂದಿರ್ತಿದ್ದಿಲ್ಲ. ಆವಾಗಿನ ಕಾಲ ನೀನು ನಿಮ್ಮವ್ನ ನೋಡಿಲ್ಲನ ಏನು? ಅಯ್ಯೋ, ನಿಮ್ಮವ್ವ ಇನ್ನೂ ನನ್ನ ಮದುವೆ ಆಗೋಕ್ಕಿಂತ ಭಾಳ ಆದಮೇಲೆ ನಿಮ್ಮವ್ವ ಒಂದು ಆಗಿರೋದು. ಅದಕ್ಕೆ ಮುಂಚೆ ನನ್ನ ಮದುವೆ ಆಗಿದ್ದು. ಅಂದರೆ ಅವಾಗ ಹೆಂಗಿತ್ತು ಅಂದರೆ ಹೆಣ್ಮಕ್ಳು ಹೊರಗೆ ಬಂದು ನಿಂದ್ರೋದಿರಲಿ, ಹೋಲೆತ್ತಾಗ ಒಂಥರ ಧೈರ್ಯ ಇರ್ತಿದ್ದಿಲ್ಲ ಬಿಡ ನಮಗೆ ಮಾತಾಡೋಕೆ. ಯಾಕಂದ್ರೆ ಇತ್ತಾಗ ಮಾತೆತ್ತಿ ಅತ್ತಿನೂ ಹೊಡಿತಿದ್ಲವ, ದುಮ್ಮಂತ ಗುದ್ದೆ ಬಿಡ್ತಿದ್ಲು ಬೆನ್ನಿಗೆ. ಗಂಡನೂ ಬೇಯ್ತಿದ್ದ, ಹೊಡೆದ ಬಿಡ್ತಿದ್ದ. ಏನು ಮಾಡ್ತಿ? ಏನು ಮಾಡೋಕ್ಕಿದ್ದಿಲ್ಲ, ಸುಮ್ಮನೆ ಇರ್ಬೇಕು ಗೊತ್ತನ. ಮತ್ತು ಮ್ಯಾಗ ಎಲ್ಲರ ಮುಂದೆ ಏನಂತ ಹೇಳ್ತೇವೆ ಈಗ? ನಮ್ಮ ಅತ್ತಿ ಭಾಳ ಚಲೋ ಇದ್ಲು, ನಮ್ಮ ಅತ್ತಿ ಬಂಗಾರದಂತಕ್ಕೆ ಅಂತ ಹೇಳ್ತೇವೆ. ಯಾಕಂದ್ರೆ ಮುಚ್ಕೋಬೇಕಲ್ಲ ಮರ್ಯಾದಿನ. ಅಲ್ಲ, ನನ್ನ ಬಗ್ಗೆ ನನ್ನ ಕಣ್ಣೀರು ಕೊಡಿ ನೋಡಿದವ್ರು ಯಾರು ಚಲೋ ಅನ್ನಂಗಲ್ಲ. ಆದ್ರೆ ನನ್ನ ಗಂಡನ ಸಲುವಾಗಿರ ನಮ್ಮ ಅತ್ತಿ ಚಲೋ ಇಲ್ಲಂದ್ರೂ ಚಲೋ ಅದಾಳ ಅಂತೇಳಿ ಹೇಳ್ಬೇಕು. ಹೌದಾ? ಅಯ್ಯೋ ಪಾಪ ಅತ್ತಿಯರ, ನೀವು ಭಾಳ ಕಷ್ಟ ತಿಂದಿರಿ. ನಿಜ ಹೇಳ್ಬೇಕಂದ್ರೆ ಅತ್ತಿಯರ, ನನಗೆ ನಮ್ಮ ಮನೋಜಿಗೆ ನಮ್ಮ ಅಣ್ಣನ ಮಗಳನ್ನ ತೊಗೋಬೇಕಂತ ಭಾರಿ ಆಸೆ ಇತ್ತು. ಒಳ್ಳೆ ಹುಡುಗಿ ಅದಾಳ. ನೀವು ಬೇಕಾದ್ರೆ ಒಂದು 4 ದಿನ ಆಕಿ ಜೋಡಿ ಮಾತಾಡಿ ನೋಡ್ರಿ, ಆಕಿ ಜೋಡಿ ಪಳಗಿ ನೋಡ್ರಿ, ಅವಾಗ ನಿಮ್ಗೆ ಗೊತ್ತಾಕತಿ. ಹೊರಗಿಂದ ಯಾವ್ದು ತಂದು ಮೂಳನ್ನ ಹೆಂಗಾರ ಏನಾರ ಇರೋ ಬದ್ಲಿ ಅದನ್ನು ಮಾಡ್ಕೋಬೇಕಂತ ಭಾಳ ಇತ್ತು. ಏನು ಮಾಡ್ತೀರಿ ಹೇಳ್ರಿ ನೋಡೋಣ. ಮಾವಾರು ಜಗಳ ಮಾಡೋದಕ್ಕೆ, ಮಾವಾರು ಇದು ಮಾಡೋದಕ್ಕೆ ನಮ್ಮ ಅಣ್ಣನೂ ಅವನು ಹಂಗೆ ಸೊಕ್ಕಿಲೆ ನಿಂತುಬಿಟ್ಟ. ಒಟ್ಟು ಇವರಿಬ್ಬರು ಇದ್ರೊಳಗೆ ನಾವು ಅಂದ್ಕೊಂಡಿದ್ದು ಆಗಲಿಲ್ಲ ಅಷ್ಟೆ. ಮಂಗಳ ಏನಕ್ಕ? ಅಲ್ಲ, ಈ ಯಾರ ಬಂದಾಗಂತೇಳಿ ಎಕ್ಸ್ಟ್ರಾ ಹಾಸಿಗೆ ಇರ್ತದಲ್ಲ, ಅವೆಲ್ಲ ಅದಾವನ? ಕಂಬಳಿ ಮತ್ತೆ ಕೌದಿ ಆಮೇಲೆ ಬೆಡ್ಶೀಟ್ ಅದಾವು. ಈ ಎಕ್ಸ್ಟ್ರಾ ಅನ್ನೋದಿಲ್ಲಕ್ಕ, ಅದು ಭಾಳ ರೊಕ್ಕದ್ದನ ಅದ. ಅಯ್ಯೋ, ಎಕ್ಸ್ಟ್ರಾ ಅಂದ್ರೆ ಬೆಡ್ಶೀಟ್ ಅಲ್ಲ, ಎಕ್ಸ್ಟ್ರಾ ಅಂದರೆ ಏನಂತಾರಪ್ಪ, ಎಕ್ಸ್ಟ್ರಾ ಅಂದರೆ ಹೆಚ್ಚಿಗೆ ನೀವು ಹೊಚ್ಕೊಂಡಾದ್ಮೇಲೂ ಮತ್ತೆ ಬೇರೆ ಬೇರೆ ಇರ್ತಾವಲ್ಲ ಅಂತಾವು. ಅಂದರೆ ಈಗ ಬೆಡ್ಶೀಟ್ ಹೆಚ್ಚಿಗೆ ಅದಾವಂತ ಕೇಳತ್ತೀನಿ. ಜಾಣಿ, ಅದಕ್ಕೆ ನಾನು ಎಕ್ಸ್ಟ್ರಾ ಅಂದೆ, ಪಾಪ ನಿಂಗೆ ಅರ್ಥ ಆಗಲಿಲ್ಲನ. ಅಲ್ಲ, ನಿನ್ನ ಮೇಲೆ ನನಗೆ ಇಂಗ್ಲೀಷ್ ಕಲಿಸ್ಲೇ? ಇಂಗ್ಲೀಷಾ ಅಕ್ಕ? ನಂಗೆ ಕಲಿಯಕ್ಕೆ ಭಾರಿ ಇಷ್ಟ ಐತಿ. ಸರಿ ಆತ,
ಈಗ ಹೆಂಗಿದ್ರು ಕೆಲಸದಾಗ ಬಂದಾರಲ್ಲ ಆಕೆಲ್ಲ ಮಾಡ್ತಾಳ ಮತ್ತೇನೈತಿ ಹೌದಿಲ್ಲ ಇನ್ಯಾಗ ನಂಗೆ ದಿನಾ ಒಂದ್ 2 ತಾಸು ಇಂಗ್ಲೀಷ್ ಚಂದಾಗಿ ಹೇಳ್ಕೊಡಕ ನಾ ಇನ್ಯಾಗ ಚಂದಾಗಿ ಇಂಗ್ಲೀಷ್ ಮಾತಾಡ್ಬೇಕಂತ ಮಾಡೇನಿ ಆಗ್ಲಿ ಎಲ್ಲದಾವು ಅವೆಲ್ಲ ಅತ್ತಿ ರೂಮ್ನ್ಯಾಗ ಅದಾವು ಅತ್ತಿ ಕರೆದು ಇಸ್ಕೊ ಹೌದಾ? ಎದಕ್ಕಿಷ್ಟು ಒದ್ರಾಕತ್ತಿದ ಆಕಳ ಏ ರತ್ನಿ ಅತ್ತಿಯರ ಆಕಿ ಸ್ನಾನಕ್ಕೆ ಹೋಗ್ಯಾಳ. ಇಷ್ಟೊತ್ನ್ಯಾಗ ಜಳಕ ಯಾಕ ಇಷ್ಟೊತ್ನ್ಯಾಗ ಯಾ ನನ್ನ ಮಗ ಜಳಕ ಮಾಡ್ತಾನ ಇಲ್ಲದ್ದೇ ಇದು ಮಾಡ್ತಿರಲ್ಲ. ಅಯ್ಯ ಅತ್ತಿಯರ ಆಕಿಗೆ ಬೆಳಗ್ಗೆಯಿಂದನೂ ಕೆಲಸ ಮಾಡಿ ಮೈ ನೋವಾಗಿರ್ತದಂತೆ, ಅದಕ್ಕೆ ಆಕಿ ಬೆಳಗ್ಗೆ ಜಾಗ ಮಾಡಲ್ಲಂತ, ದಿನ ರಾತ್ರಿನೇ ಮಾಡಿ ಮಕ್ಕೋತಾಳಂತ. ಹೊಸ ಕಂಟ್ರೀಸ್ ಅನ್ನು ಹೊಸ ರೂಲ್ಸ್. ಅಯ್ಯ ಅತ್ತಿಯರ ಅದು ರೂಲಸ್ ಅಲ್ಲ ರೂಲ್ಸ್. ನೀ ಬಾಯಿ ಮುಚ್ಚಿ ಬೆಂಡ್ಲಿ, ನನಗೆ ಗೊತ್ತೈತಿ. ಬುಬ್ಣಿ ರೂಲ್ಸ್ ಅಂತ ನಂಗೆಲ್ಲ ಗೊತ್ತೈತಿ. ಹೋಗ್ಲಿ ಬಿಡ್ರಿ, ಸಿಟ್ಟಾಬೇಡ್ರಿ. ಹಾಸಿಗೆ ಕೊಡ್ಬರ್ರಿ ಆಕಿಗೆ ಹಾಸ್ಕೊಳಕ್. ಹಾಸಿಗೆ ನೋಡೋ, ಅವು ನಮ್ಮ ಕಡೆದವ್ರು ಯಾರ ಬೀಗರು ಬಿಜ್ರು ಬಂದ್ರ ನಮ್ಮವ್ವ ನಮ್ಮಪ್ಪ ಇವ್ಳದ್ ಬಳಗದಾರ ಬಂದ್ರ ಅಂತ ಇಟ್ಟಿರೋದ, ಈಕಿ ಕೊಡಕಲ್ಲವ. ಅಯ್ಯ ಪಾಪಕ್ಕೆ ನೆಲ್ದಾಗ ಉಳ್ಳಾಡ್ಬೇಕನ್ ಮತ್ತೆ ಕತಿಯಪ್ಪ. ಹಾಸಿಗೆ ಏನು ಗೊತ್ತಕತ್ತನು, ನಾವು ಇವ್ರ ಕಡೆ ಬೀಗರು, ಈಕಿ ನಮ್ಮ ಕೆಲಸದಕ್ಕಿ, ಈಕಿ ನಮ್ಮ ಮೈ ಮೇಲೆ ಮಕ್ಕೊಂಡಾಳ ಅಂತೇಳಿ ಹಾಸಿಗೆ ಏನಾರ ಗೊತ್ತಕೈತನ? ಏ ಬೆಂಡ್ಲಿ ಬಾಯಿ ಮುಚ್ಚು ಮಂಗಳಿ. ಅಲ್ಲ ಅತ್ತಿಯರ, ನೀವು ಮಾತಾಡೋದ್ರಾಗ ಏನು ಅರ್ಥ ಐತಿ? ಮತ್ತೀಗ ಆಕಿಗೆ ಏನು ಕೊಡ್ಲಿ ನಾನು ಹಾಸ್ಕೊಳಕ? ಮತ್ತೆ ಆಕಿನ ಮನ್ಯಾಗ ಇರಿಸ್ಬೇಕು ಅಂತೇಳಿ ಕರ್ಕೊಂಡ್ ಬಂದಿಯಲ್ಲ, ಹಾಸಿಗೆ ಇವೆಲ್ಲ ತಗೊಂಡ್ಬರ್ಬೇಕಿ ಅರ್ಬಿ ಜೊತೆಗೆ. ಹಾಸಿಗೆ ತಗೊಂಡ್ಬರ್ಲಾರ್ದಂಗೆ ಬಂದ್ರೆ ಆಕಿಗೆ ಚಾಪಿ ದಿಂಬು ಗಾದಿ ಹೊಚ್ಕೊಳಕ ಹೊದಿಕಿ ಪಲಂಗ ಎಲ್ಲ ಕೊಡಾಕತ್ತೇನ? ಅವೆಲ್ಲ ಕೊಡಕ್ ಆಗುದಿಲ್ಲ. ನಾ ಈಗ ಹೇಳಕತ್ತೇನೆ ಕೇಳು. ಅದೇನು ಹಾಕಿದ ಸೀರೆ ಹಾಸ್ಕೊಂಡು ಹಾಕಿದ ಸೀರೆಗೆ ಉಳ್ಳಾಡ್ವಳಕ. ಅತ್ತಿಯರ ಎಂತ ಮಾತಂತ ಮಾತಾಡ್ತೀರಿ ಅತ್ತಿಯರ? ಹೌದೌದು ಅತ್ತಿ, ಇಂಥ ಮಾತಾಡೋದ ಬಾಯಿ ಪಿನಲಾಗಿ ತೊಳ್ಕೊತ್ತಿ ನೀನು. ಪಾಪ ಹಂಗೆ ಮಾಡಬಾರ್ದು. ಮನುಷ್ಯರ ಅಂದ್ಮೇಲೆ ಎಲ್ಲ ಒಂದೇ. ಅವ್ರದ್ದಾದ್ರ ಜೀವ ಅಲ್ಲನ, ನಿಂದಾದ್ರ ಜೀವ ಅಷ್ಟನ. ನೀನೀಗ ಹಂಗ ಬೀಳಂದ್ರೆ ಬೀಳ್ತೀನಿ ಅತ್ತಿ, ಹೇಳಿ ನೋಡೋಣ. ಪಾಪ ಏನು ದಾಡಿ ಆಗಲ್ಲ, ನೆಲ್ಮೆ ಮಕ್ಕೋನು. ನನ್ನ ಮೈ ನೋವು ಆಕತಿ, ಆಮೇಲೆ ನಾಯಕ್ ನೆಲ್ಮೆ ಮಕ್ಕೊಳ್ಳಿ. ನನ್ನ ಮನಿ ಇದು. ಆಕಿ ಕಬ್ಬಣದಲ್ಲೇ ಮಾಡ್ಯಾರ, ನಮ್ಮ ಅತ್ತಿದು ಹತ್ತಿಲೇ ಮಾಡ್ಯಾರ ಮೈನಲ್ಲ. ನೋಡ್ ಮಂಗಳಿ, ನೀ ಅಡ್ಡ ಬರಬೇಡ. ಅತ್ತಿಯರ ಮಂಗಳ ಹೇಳೋದು ಕರೆಕ್ಟಾಗಿ ಐತಿ. ಆಕಿ ಜಲ್ಮನ ಬೆಳಗಿನ ಕೆಲಸ ಮಾಡ್ತಾಳೆ, ನೀವು ಒಂದು ಜೋಡಿ ಅಕ್ಕಿಗೆ ಇಡ್ರಿ, ಹೊಚ್ಕೊಳಕ ಹಾಸ್ಕೊಳಕ ಅದೇನು ಗಾದಿ ಐತೆ ಕೊಡ್ರಿ. ಗಾದಿ ಕೊಡ್ಲಿಲ್ಲ ಪರವಾಗಿಲ್ಲ, ಚಾಪಿ ದಿಂಬು ಎಲ್ಲ ನೀಟಾಗಿ ಕೊಡ್ಬೇಕಲ್ಲ ಆಕಿಗೆ ನಾವು ಚಂದಾಗಿ. ಆಮೇಲೆ ಆ ಹಿಂದಿನ ಕೋಣಿ ಎಲ್ಲ ಸ್ವಚ್ಛ ಮಾಡ್ಸೀನಿ ನಾನು ಇವತ್ತು. ಅದು ಏನದ ಅಲ್ಲೇ ಮಕ್ಕೊಂತಾಳಕ್ಕೆ. ಅಯ್ಯೋ ದೇವ್ರೇ, ಏನಪ್ಪ ಒಟ್ಟ ಈ ಮನ್ಯಾಗ ಏನು ಆಗತ್ತೈತೆ ಅಂತೇಳಿ ನನಗೆ ತಿಳಿವಲ್ತು.